ವಾಂಗಿಬಾತ್ ಪೌಡರ್ ಮಾಡೋಕ್ಕೆ ಸಾಮಗ್ರಿಗಳು. These are the things that go in making ವಾಂಗಿಬಾತ್ powder. In this glass 2 measures of ಚನಾ ದಾಲ್. ಈ ಅಳತೆಯಲ್ಲಿ 2 ಲೋಟ ಕಡಲೆಬೇಳೆ. ಇದು ಒಂದು 10 ಸತಿ ಉಪಯೋಗಿಸಕ್ಕೆ ಬರುತ್ತೆ. This can be used to make 10 times depending on how many spoons you are going to use while making the bath. ಇದು ನೀವು ಎಷ್ಟು ಪುಡಿ ಹಾಕೋತೀರಾ ಅನ್ನೋದ್ರ ಮೇಲೆ ಅನ್ವಯಿಸುತ್ತೆ ಎಷ್ಟು ದಿವಸ ಬರುತ್ತೆ ಅನ್ನೋದು. ಸೇಮ್ ಗ್ಲಾಸ್ 1 glass measurements of ಉರದ್ ದಾಲ್. 1 ಲೋಟ ಉದ್ದಿನ ಬೇಳೆ. ಚಕ್ಕೆ 5 ರಿಂದ 6 ಲವಂಗ, ಇಂಗು, ಕೊತ್ತಂಬರಿ ಬೀಜ ಅರ್ಧ ಹಿಡಿ ಇದೆಯಮ್ಮ. ಕೊತ್ತಂಬರಿ ಬೀಜನ ಅರ್ಧ ಹಿಡಿ. ಮೆಣಸು, ಇದು ಮರಾಠ್ ಮೊಗ್ಗು 7 ರಿಂದ 8 ಸ್ಪೈಸಸ್. This is coriander seeds. This is half a fist. Hing or asafoetida. Some 7 to 8 cloves. Cinnamon sticks. This is called Marathi Moggu. You can Google it and it comes in the same name. This is about 6 to 7 Marathi Moggu or Marath Moggu it is called. Pepper, black pepper. This increases the spice or hotness, so use it accordingly. ಖಾರ ಕಡಿಮೆ ಜಾಸ್ತಿ ಬೇಕಿರೋರು ಮೆಣಸು ಎಷ್ಟು ಬೇಕೋ ಹದ ನೋಡ್ಕೊಂಡು ಹಾಕೊಳ್ಳಿ. ರೆಡ್ ಚಿಲ್ಲಿ, ಬ್ಯಾಡಗಿ ರೆಡ್ ಚಿಲ್ಲಿ, ಗುಂಟೂರು ರೆಡ್ ಚಿಲ್ಲಿ. There are 2 varieties. This makes very hot when added and adds little color. This adds more color, but this is not very hot or spicy, so take accordingly. This is for heat and this is for color. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ. ಗುಂಟೂರು ಮೆಣಸಿನ್ಕಾಯಿ ಖಾರ ಜಾಸ್ತಿ ಬರುತ್ತೆ, ಬಣ್ಣ ಅಷ್ಟಿಲ್ಲ. ಬ್ಯಾಡಗಿ ಮೆಣಸಿನ್ಕಾಯಲ್ಲಿ ಖಾರನೂ ಬರುತ್ತೆ ಬಟ್ ಬಣ್ಣ ಜಾಸ್ತಿ ಬರುತ್ತೆ. ಇದಕ್ಕಿನ್ನ ಬ್ಯಾಡಗಿ ಮೆಣಸಿನ್ಕಾಯಿಗಿನ ಗುಂಟೂರು ಮೆಣಸಿನ್ಕಾಯಿ ಖಾರ ಜಾಸ್ತಿ. ಹದ ನೋಡ್ಕೊಂಡು ಹಾಕೊಳ್ಳಿ. ಒಂದು 15 ರಿಂದ 20 ಕರಿಬೇವು ಸೊಪ್ಪು, ಗ್ರೇಟೆಡ್ ಡ್ರೈ ಕೊಬ್ಬರ, ತುರ್ಕೊಂಡಿರೋ ಒಣ ಕೊಬ್ಬರಿ. ಈ ಲೋಟದಲ್ಲಿ 2 ಲೋಟದಷ್ಟು ಬರುತ್ತೆ. 2 measures of copra. You can add little less or more as well. Measurement taken in this glass. 2 glasses of dry copra. ವಾಂಗಿಬಾತ್ ingredients will be fried now. ವಾಂಗಿಬಾತ್ ಸಾಮಗ್ರಿ ಎಲ್ಲ ಇವಾಗ ಹುರ್ಕೊಳ್ಳುತ್ತೆ ಹಂತವಾಗಿ. These are all not fried together. These are fried in an order or separately. In a thick pan vessel or pan, she's added some oil. ದಪ್ಪ ತಳೆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. To the heated oil, she's adding cinnamon sticks, ಚಕ್ಕೆ, ಮೆಣಸು, pepper. This will all splutter, so be careful. ಮರಾಠಿ ಮೊಗ್ಗು, ಇದು ಚಟ್ಟಂತ ಹಾರತ್ತೆ, ಸೊ ಹುಷಾರಾಗಿರಿ. ಇಂಗು, asafoetida. ಕೊತ್ತಂಬರಿ ಬೀಜ, coriander seeds. ಚನಾ ದಾಲ್, ಕಡಲೆಬೇಳೆ. ಉರದ್ ದಾಲ್,
ಉದ್ದಿನಬೇಳೆ, ಒಟ್ಟಿಗೆ ಹುರ್ಕೊಂಡು ಕರಿ ಲೀವ್ಸ್, ಕರಿಬೇವು ಸೊಪ್ಪು. ಇದು ಹದ ಕಡಿಮೆ ಮಾಡ್ಕೋತಿರೋದ್ರಿಂದ ಒಟ್ಟಿಗೆ ಹುರಿತಿದ್ದಾರೆ. ಜಾಸ್ತಿ ಇದ್ರೆ ಒಂದೊಂದೇ ಹುರ್ಕೊಂಡು ತೆಕ್ಕೋಬೇಕು. ದ ಕ್ವಾಂಟಿಟಿ ಬೀಯಿಂಗ್ ಪ್ರಿಪೇರ್ಡ್ ಇಸ್ ಲೆಸರ್, ಸೊ ಇಟ್ ಕ್ಯಾನ್ ಬಿ ಡನ್ ಟುಗೆದರ್. If the quantity is more of these ingredients, then do fry everything separately. Haka. Menshinkai. Red chilies are added. Some chilies has to be broken. She uses scissor to cut them. ಒಂದೊಂದು ಮೆಣಸಿನ್ಕಾಯಿ ಉದ್ದ ಇರುತ್ತೆ, ಹುರಿಯೋದು ಕಷ್ಟ ಆಗುತ್ತೆ, ಸೊ ಅವರು ಕತ್ರಿನಲ್ಲಿ ಕಟ್ ಮಾಡ್ಕೋತಾರೆ. ಇದನ್ನ ಬಾಣಲೆಗೆ ಹಾಕಕ್ಕೆ ಮುಂಚೆನೆ ಕಟ್ ಮಾಡ್ಕೋಬಹುದು. ಯು ಕ್ಯಾನ್ ಕಟ್ ದಮ್ ಬಿಫೋರ್ ಪುಟಿಂಗ್ ಇಟ್ ಟು ದ ಪ್ಯಾನ್ ಅಂಡ್ ಬಿಫೋರ್ ಫ್ರೈಯಿಂಗ್ ಇಟ್ ಸೆಲ್ಫ್. ಸಣ್ಣ ಉರಿ ಮೇಲೆ ಮಾಡಿ, ಆಮೇಲೆ ಕೈ ಆಡಿಸ್ತಿರ್ಬೇಕು, ಇಲ್ದೇ ತಳ ಹತ್ತತ್ತೆ. ಬೇಳೆ ಎಲ್ಲ ಕೆಂಪಾಗಿರುತ್ತೆ, ಆವಾಗ ತೆಕ್ಕೋಬಹುದು. ಕೀಪ್ ದ ಫ್ಲೇಮ್ ಇನ್ ಮೀಡಿಯಮ್ ಆರ್ ಲೋ ಅಂಡ್ ಯು ಹ್ಯಾವ್ ಟು ಕೀಪ್ ಸ್ಟಿರಿಂಗ್ ಇಟ್. Otherwise it will start burning from the bottom. The dal pulses will start turning red or brownish. Then it has to be removed. Then that shows it is done. ಇದು ಸುಮಾರು ಸ್ವಲ್ಪ ಹೊತ್ತಿಂದ ಹುರಿತಾ ಇದೆ, ಮತ್ತೆ ಬಣ್ಣ ಚೇಂಜ್ ಆಗಿದೆ, ಹಾಗೆ ಪರಿಮಳನೂ ಬರಕ್ ಶುರು ಆಗುತ್ತೆ, ಗಮ್ ಅನ್ನತ್ತೆ. This has been frying for a while now. The color of dal has changed and it will start emitting aroma, so that is when it is done. The stove is switched off. In the same heat the dry copra will get cooked. ಒಲೆ ಆರಿಸಿ ಕೊಬ್ಬರಿ ತುರಿನ ಹಾಕೊಳ್ಳಿ, ಅದರಲ್ಲೇ ಇರೋ ಬಿಸಿನಲ್ಲಿ ಅದು ಹುರ್ಕೊಳ್ಳುತ್ತೆ. ಬಿಸಿಗೆ ಆಗುತ್ತೆ. ಅದೇ ಹೇಳಿದೆ. These fried ingredients are completely cooled down and then transferred to a mixie jar which is meant for dry grinding. ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೋತಿದ್ದಾರೆ. ಇದು ಡ್ರೈ ಮಿಕ್ಸಿ ಜಾರ್, ಇದಕ್ಕೆ ಹಾಕೊಂಡು ಇವಾಗ ಪುಡಿ ಮಾಡ್ಕೋಬೇಕು. ಸ್ವಲ್ಪ ಮಾಡಿ ಫಿಲ್ ಇಟ್ ಟಿಲ್ 3/4, ಮುಕ್ಕಾಲು ಭಾಗ ಹಾಕೊಂಡು ರುಬ್ಕೊಳ್ಳಿ, ಇಲ್ದೇ ನುರಿಯೋದಿಲ್ಲ. Fill only 3/4 part and run the mixie, otherwise it will not get grinded. This is after grinding the ವಾಂಗಿಬಾತ್ powder. ಬಾತಿನ ಪುಡಿ ಮಾಡ್ಕೊಂಡ್ಮೇಲೆ ಈ ಹದಕ್ಕಿರುತ್ತೆ. ಎಷ್ಟು ನುಣ್ಣಗಾಗತ್ತೋ ಅಷ್ಟಕ್ಕೆ ಮಾಡ್ಕೊಳ್ಳಿ, ತುಂಬ ನುಣ್ಣಗಾಗೋದಿಲ್ಲ. This will not become very fine powder. Try as much as making it fine. It will be little coarse itself and that's okay.